ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಒಂದು ವಿಸ್ತಾ ಗಾಡಿ ಸೇಲಿ ಬಂದು ವೀಕ್ಷಕರೇ, ಒಂದು ಟಾಟಾ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಓನರ್ ನಂಬರ್ ಅಂತಲೇ ಮುಂದ್ಗಡೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ, ಗಾಡಿ ಓನರ್ ನಂಬರ್ ಅಲ್ಲ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಹೋಗಬೇಡಿ, ಓಕೆನಾ. ನಿಮಗೆ ಓನರ್ ನಂಬರ್ ಬೇಕಂದರೆ ಮುಂದೆ ಆ್ಯಡ್ ಆಗಿರ್ತೀವಿ ವೀಕ್ಷಕರೇ, ಸೊ ಕನ್ಫ್ಯೂಸ್ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಗಾಡಿದು ಒಂದು RC ಕಾರ್ಡ್ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರನ್ನು ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಆದಷ್ಟು ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರುತ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಹಲೋ ಸರ್, ಅದು ಒಂದು ಗಾಡಿ ಕಳಿಸಿದ್ರಿ ಕಾರು. ಹೌದು ರೀ, ಇಷ್ಟ. ಟಾಟಾ ವಿಸ್ತಾನಾ? ಹಾಂ ಹಾಂ. ಓಕೆ, ಯಾವ್ದು ಸರ್ ಮಾಡಲದು? 2013 ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ? 3 ಮಂದಿ ಆಗ್ಯಾರ ರೀ. ನೀವೇ ಮೂರನೇರಾ? ಹಾಂ, ನಾನೇ 3 ಓಕೆ, ಗಾಡಿ ಎಷ್ಟು ಹೊಡಿದೆ ಸರ್ ಈಗ? 3 ಲಕ್ಷದ ಚಿಲ್ಲರೆ ಹೊಡಿರ್ತದೆ. 3 ಮೇಲೆ ಹೊಡಿದೆಯಾ? ಹಾಂ ಹಾಂ. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಕಂಡೀಷನ್ನು? ನಾರ್ಮಲ್ ಆಗಿದಾವೆ ರೀ, ಟಯರ್ ಕರೆಕ್ಟ್ ಅದ. ಹಾಂ, ಏನೊಂದು ಅರ್ಧ ಇರ್ಬೋದಾ? ಹಾಂ ರೀ. ಒಂದು ಅರ್ಧ ಬಟನ್ಸ್ ಇರ್ಬೋದಾ? ಹಾಂ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗಲಿ ಅರ್ಧ ಆಗಲಿ ಇರ್ಬೋದು ರೀ, ಅಷ್ಟೇ ಅದಾವೆ. ಹಾಂ ಹಾಂ. ಬ್ರಿಸ್ಟೋನ್ ಟಯರ್ ಹಾಕಿವಿ ರೀ. ಹಾಂ. ಒಂದು 40,000 ಕಿಲೋಮೀಟ್ರ್ ಓಡಾಡೈತಿ ಅದು ಹಾಕಿಂದ, ಟಯರ್ ಹಾಕಿಂದ. ಓಕೆ ಓಕೆ. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ, ಎಲ್ಲ ರನ್ನಿಂಗ್. ಇನ್ನು ಎಷ್ಟು ದಿನ ಇರ್ಬೋದು ಸರ್? ಅದು 8ನೇ ತಿಂಗಳ ಮುಗಿಬೋದು. ಏನದು? ಹಾಂ, ಇನ್ಸೂರೆನ್ಸು. ಹಾಂ. ಓಕೆ, FC ಅದು ಐತ್ರಿ. ಅದು ಇನ್ನೂ ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇದೆ. ಓಕೆ, ಗಾಡಿ ಕಂಡೀಷನ್ ಸರ್? ಕಂಡೀಷನ್ ಚೆನ್ನಾಗೈತೆ ರೀ. ಓಕೆ, ಡೀಸೆಲ್ಲ ಪೆಟ್ರೋಲಾ? ಡೀಸೆಲ್. ಓಕೆ, ಅಂದರೆ ಈಗ ಒಳಗಡೆ ಏನೇನು ಬರುತ್ತೆ? AC, ಪವರ್ ಸ್ಟೀರಿಂಗ್ ಎಲ್ಲ ವರ್ಕಿಂಗ್ ಇದೆಯಾ? AC ಏನಿಲ್ಲ ರೀ. ಹಾಂ. ಇತ್ತು, ನಾವೇ ತೆಗೆದೇವು ಅದನ್ನ. ಓಕೆ. ಹಾಂ. ಪವರ್ ವಿಂಡೋಸ್ ಎಲ್ಲ ಇದಾವ? ಪವರ್ ವಿಂಡೋಸ್ ಇಲ್ರಿ. ನಾರ್ಮಲ್? ಹಾಂ, ನಾರ್ಮಲ್. ಓಕೆ, ಗಾಡಿ ಡೆಂಟು ಸ್ಕ್ರ್ಯಾಚು ಅಥವಾ ಏನಾದರೂ ಟಿಂಕರಿಂಗ್ ಕೆಲಸ ಇದೆಯಾ? ಏನು ಸ್ಕ್ಯಾಚ್ ಅದು ಏನಿಲ್ಲ ರೀ. ಏನು ಕೆಲಸ ಇಲ್ವಾ? ಹಾಂ, ಏನೂ ಇಲ್ಲ. ಓಕೆ, ಈಗ ಗಾಡಿ ಅಂದರೆ ತೊಗೊಂಡವ್ರಿಗೆ ಆರಾಮ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಓಡಿಸ್ಕೋಬೋದು. ಒಂದು ಸ್ವಲ್ಪ ಒಂದು ಹಿಂದಿಂದು ಮುಂದಿಂದು ಒಂದು ಸ್ವಲ್ಪ ಏನವು ಬಂಪರ್ ಹಾಂ. ಅವತ್ತು ಸ್ವಲ್ಪ ಲೂಸ್ ಆಗ್ಯಾವ್ರಿ. ಅವಕ್ಕೆ ನಾವು ಬೇರೆ ನಟ್ ಬೋಲ್ಟ್ ಹಾಕಿ ಟೈಟ್ ಮಾಡೀವಿ ರೀ. ಆ ಟಯರ್ ಮ್ಯಾಗ ಹಾಕಿದ್ದಕ್ಕೆ ಲೂಸ್ ಆಗಿತ್ತು ಅದು. ಹಾಂ ಹಾಂ. ಅಷ್ಟೇ ನೋಡ್ರಿ, ಮತ್ತೇನಿಲ್ಲ. ಓಕೆ ಸರ್, ಗಾಡಿ ಇರೋದಲ್ಲಿ? ಆಲಿಮಟ್ಟಿ ಹತ್ರ ರೀ, ಒಂದಲ್ಲ. ಎಲ್ಲಿ? ಆಲಿಮಟ್ಟಿ ಹತ್ರ ಒಂದಲ್ಲ. ಜಿಲ್ಲೆ ಯಾವ್ದು ಸರ್? ಬಿಜಾಪುರ. ಬಿಜಾಪುರ ಜಿಲ್ಲೆ? ಹಾಂ ಹಾಂ. ತಾಲೂಕು ಬಸವನ ಬಾಗೇವಾಡಿ, ಇಲ್ಲ ನಿಡಗುಂದಿ. ಹಾಂ, ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್? ಎಲ್ಲಿಂದ ರೀ? ಬಾಗೇವಾಡಿಯಿಂದ? ಬಾಗೇವಾಡಿಯಿಂದ ಒಂದು 30 ಕಿಲೋಮೀಟ್ರ್. ಓಕೆ, ಯಾವ್ದು ಊರು? ನಿಡಗುಂದಿ ಅಂದರೆ 10 ಕಿಲೋಮೀಟ್ರ್. ಊರ ಹೆಸರು ಯಾವುದದು? ಹಾಂ, ಒಂದಲ್ಲ. ಒಂದಲ್ಲ? ಹಾಂ ಹಾಂ. ಓಕೆ, ಏನು ಹೇಳ್ತೀವಿ ಸರ್ ಗಾಡಿ ರೇಟು? ಹಿಂಗೈತೆ ನೋಡ್ರಿ, ಏನು ಕೊಡ್ಬೇಕು? ಇಲ್ಲ, ನೀವು ಹೇಳ್ಬೇಕು ಸರ್. ಕಂಪ್ನಿ ಒಳಗೆ ಹ್ಞೂ 1.60 ಕೊಡ್ತಾನಂದ್ರಿ. ಹಾಂ. ಬೇರೆ ಗಾಡಿ ಒಯ್ಬೇಕಂದ್ರೆ ಅವರು. ಓಕೆ. ಈಗ ನೀವು ಹೇಳ್ತಿರೋದು ಸರ್? ಆದ್ರೆ ಅಷ್ಟೇ ಮತ್ತೆ. ಎಷ್ಟು? 1.60? 1.60? ಸರ್, ಒಂದು ನೆಟ್ವರ್ಕ್ ಏನು ಪ್ರಾಬ್ಲಮ್ ಇದೆಯಾ? ಏನಿಲ್ಲ ರೀ. ಹಾಂ, 1.60 ನೋಡ್ರಿ ಗಾಡಿದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ರೀ.